ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ, ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗುವುದು. ಯಲುವಳ್ಳಿ ಎನ್ ರಮೇಶ್ ಹೇಳಿಕೆ. ಡ್ರೈವರ್ನ ಅಜಾಗರೂಕತೆಯಿಂದ ತಪ್ಪಿದ ಭಾರೀ ಅನಾಹುತ, ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದ ಲಾರಿಗಳು. ಟೊಮೆಟೊ ಲಾರಿಗಳಿಂದ ರಸ್ತೆ ಬಂದ್, ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆ, ಪ್ರತಿಭಟನೆ ನಡೆಸಿದ ವ್ಯಾಪಾರಿಗಳು. ಮರಗಳ ಕೆಳಗೆ ಕುಳಿತು ಅನಗತ್ಯ ಹರಟೆ, ಸಾಧನೆಗೆ ತೊಂದರೆ, ಬಡವರ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕ, ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಕಿವಿ ಮಾತು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಭಾಗವಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮತ್ತಷ್ಟು ಉತ್ತೇಜನ ನೀಡುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದುವರೆಗೆ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮಹಿಳೆಯರು, ರೈತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಬಡ ಕುಟುಂಬಗಳ ಜೀವನ ಮಟ್ಟ ಸುಧಾರಣೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಆರ್ಡರ್ ಮಾಡಿದ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಪಾಸ್ಗಳ ವಿತರಣೆ ಕಾರ್ಯಕ್ರಮ ನಡೀಲಿ ಅನ್ನೋ ಘೋಷಣೆಯನ್ನು ಅವರು ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಇದು ಜನಕ್ಕೆ ಗೊತ್ತಾಗಬೇಕು, ಮಂದಟ್ಟಾಗಬೇಕು ಅನ್ನೋ ವಿಚಾರವಾಗಿ ನಮಗೆ ಸೂಚನೆಯನ್ನು ಕೊಟ್ಟರು. ನೀವು ಸಾಂಕೇತಿಕವಾಗಿ ಒಂದಷ್ಟು ಪಾಸ್ಗಳನ್ನ ವಿತರಣೆ ಮಾಡಿ ಚಾಲನೆ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದ್ರ ಮುಂಚೆನೇ ನಾನು ಪ್ರಾರಂಭದಲ್ಲೇ ಚಾಲನೆ ಮಾಡೋ ವಿಷಯ ನಮಗೆ ಹೇಳಿರಲಿಲ್ಲ. ಸರ್ಕಾರ ಕೊಟ್ಬಿಡಿ ಅನ್ನೋ ಮಾತನ್ನು ಹೇಳಿದರು. ನಾನು ಜಿಲ್ಲಾ ಕಮಿಟಿ ಮೀಟಿಂಗಲ್ಲಿ ಕೂಡ ಹೇಳಿಬಿಟ್ಟೆ, ಚಾಲು ಮಾಡಿ, ನೀವು ಸಾಂಕೇತಿಕವಾಗಿ ನಾವು ಒಂದು ದಿವಸ ಬಂದು ಅಲ್ಲಿ ಮಾಡ್ತೀವಿ ಅಂತೇಳಿ. ಆ ಅಂಗವಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಈ ಒಂದು ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರು, ನಮ್ಮ ಗೋರಿಬಿದನೂರು ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಮಾಡಿ ಈಗ ಸಾಂಕೇತಿಕವಾಗಿ ಪಾಸಲ್ ಕೊಡುವಂಥ ಕಾರ್ಯಕ್ರಮ ತಾವೆಲ್ಲ ಅಲ್ಲಿ ಬರಬೇಕು ಅಂತೇಳಿ ಈ ರೀತಿ ಪಾಸ್. ಇನ್ನು ಜಿಲ್ಲೆಯಲ್ಲಿ ಈಗಾಗಲೇ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲಾಗಿದ್ದು, ಇನ್ನು ಸುಮಾರು 7,000 ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭ ಪಡೆಯುವ ನಿರೀಕ್ಷೆ ಇದೆ. ಜಿಲ್ಲೆಯ 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೈ ಕೈ ಒಟ್ಟಾರೆ ರಾಜ್ಯ ಸರ್ಕಾರದ ಉಚಿತ ಬಸ್ ಪಾಸ್ ಯೋಜನೆ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವೆಚ್ಚ ಕಡಿಮೆ ಮಾಡುವ ಜೊತೆಗೆ ಶಿಕ್ಷಣ ಮುಂದುವರಿಸಲು ನೆರವಾಗುವ ಮಹತ್ವದ ಯೋಜನೆಯಾಗಿ ಪರಿಣಮಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಸ್ತೆಯಲ್ಲಿ ಡ್ರೈವಿಂಗ್ ಮಾಡುವಾಗ ಮೈಯೆಲ್ಲ ಕಣ್ಣಾಗಿ ಇರಬೇಕಂತಾರೆ. ಆದರೆ ಇಲ್ಲೊಬ್ಬ ಚಾಲಕನ ಅಜಾಗರೂಕತೆಯಿಂದ ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ. ಓವರ್ಟೇಕ್ ಮಾಡುವ ಭರದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ಹೊಡೆದ ಕ್ಷಣ ಮಾತ್ರದಲ್ಲೇ 2 ಲಾರಿಗಳು ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ಹೀಗೆ ಹೊತ್ತಿ ಉರಿಯುತ್ತಿರುವ 2 ಲಾರಿಗಳು ಏನಾಯಿತು ಅಂತ ನೋಡಲು ಹೋಗಿ ಓಡೋಡಿ ಬರುತ್ತಿರುವ ಜನರು, ಓವರ್ಟೇಕ್ ಮಾಡಲು ಹೋಗಿ ಮರಕ್ಕೆ ಗುದ್ದಿದ ಸಿಸಿಟಿವಿ ದೃಶ್ಯ. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ 11ನೇ ಮೈಲಿ ಬಳಿ. ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಹಾಲಿನ ಲಾರಿ ರಸ್ತೆ ದಾಟುವಾಗ ಒಂದು ಕ್ಯಾಂಟರ್ ರಸ್ತೆಯಲ್ಲಿ ಸ್ಲೋ ಆಗಿದೆ.
ಆದರೆ ಹಿಂದೆ ಅತಿ ವೇಗವಾಗಿ ಬಂದ ಪೆಟ್ರೋಲ್ ತುಂಬಿದ್ದ ಲಾರಿ ಏಕಾಏಕಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಯಾವ ರೀತಿ ಹೋದ್ರಿ ಇಲ್ಲಿಂದ? ಏನಾಯ್ತು ಅದು ಘಟನೆ? ಗಾಡಿ ಮೂವ್ ಆಯ್ತು. ಆಮೇಲೆ ಮುಂದೆಗಡೆ ಒಂದು ಕ್ಯಾಂಟ್ರ್ ಗಾಡಿ ಬಂತು, ಅದನ್ನ ಸ್ಲೋ ಮಾಡಿ ಅವ್ನು ನಿಲ್ಲಿಸ್ತಾ, ಅವ್ನು ಹಿಂದೆಗಡೆ ಇದ್ದವನು ಸ್ಪೀಡಾಗಿ ಬಂದು ಓವರ್ಟೇಕ್ ಮಾಡಿ ಆ ಕಡೆ ಮರಕ್ಕೆ ಯಾವ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿಯನ್ನು ನೀವು ಸ್ಲೋನೇ ಹೋಗ್ತಿದ್ರಾ? ಈಗ ಮೂವ್ ಮಾಡಿದೆ ಅಷ್ಟೇ. ಬೇರೆ ಆಳ್ಕೊಂಡು ಮೂವ್ ಆದ್ರು. ಎಲ್ಲಿಂದ ಹೋಗ್ಬೇಕಾಗಿತ್ತು? ಎಲ್ಲಿ ಹೋಗ್ಬೇಕಾಗಿತ್ತು? ಇದು ಇಲ್ಲಿ ಲೋಡ್ ಆಯ್ತು, ನೆಕ್ಸ್ಟ್ ಮಧ್ಯಾಹ್ನಳ್ಳಿ ಹೋಗ್ಬೇಕು. ಅಲ್ಲಿ ಲೋಡ್ ಆದ್ಮೇಲೆ ಬೆಂಗಳೂರು ಗಾಡಿ ಹೋಗ್ಬೇಕು. ಈಗ ಏಕಾಏಕಿ ಅವನು ಸ್ಟಾಪ್ ಮಾಡದೆ ನುಗ್ಸ್ಬಿಟ್ಟ. ಸ್ಟಾಪ್ ಮಾಡಲೇ ಇಲ್ಲ, ಅವರು ಸ್ಪೀಡಾಗಿ ಬಂದು ಓವರ್ ಸ್ಪೀಡಾಗಿ ಆಗ ಇಂಡಿಕೇಟರ್ ಎಲ್ಲ ಹಾಕೊಂಡಿದ್ರು ನೀವು? ಎಲ್ಲ ಮುಂದೆ ಮುಂದೆಗಡೆ ಗಾಡಿನೂ ಸ್ಲೋ ಆಯ್ತು, ಬಂದು ನಿಂತ್ಕೊಂಡು ಅವನ ಗಾಡಿ ಹೊಡಿಬೇಕಿತ್ತು, ಅವ್ನು ಮಿಸ್ ಆಗಿ ಆ ಕಡೆ ಅಂದ್ರೆ ಕ್ಯಾಂಟ್ರ್ ತಪ್ಪಿಸಿ ನಿಮ್ಗೆ ಮರಗುದ್ದ. ಕ್ಯಾಂಟ್ರ್ ತಪ್ಸಕ್ ಹೋಗಿ ಈಗ ನಿಮ್ ಕೈ ವಾಹನಕ್ಕೆ ಏನಾಗುತ್ತೆ? ಮುಂದೆಗಡೆ ಸ್ಟೆಪ್ ಎಲ್ಲ ಹೊಡೋದು. ಅದಕ್ಕೂ ಬೆಂಕಿ ಬಿದ್ದಿದ್ಯಾ? ಆ ಗಾಡಿ ಬೆಂಕಿ ಹತ್ಕೊಂಡ್ಮೇಲೆ ನಮ್ ಗಾಡಿ ಬೆಂಕಿ ಹತ್ಕೊಂಡೆ. ಅದು ಯಾವ ತರ ಹತ್ಕೊಂತು ಸಡನ್ಲಿ? ಅದ್ ಮರಗ್ ಗುದಿತ್ತಲ್ಲ, ಪ್ರೆಷರ್ಗೆ ಅಂದ್ಬಿಟ್ಟು ಇಂಜಿನ್ ಹತ್ಕೊಂಡ್ಬಿಡ್ತು. ಹೌದಾ? ನಿಮ್ಮ ಹೆಸರಣ್ಣ? ಸಂದೀಪ್. ಇನ್ನು ಮರಕ್ಕೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ಪೆಟ್ರೋಲ್ ತುಂಬಿದ್ದ ಲಾರಿಗೆ ಬೆಂಕಿ ಹೊತ್ತಿಕೊಂಡಿದೆ. ಜೊತೆಗೆ ಪಕ್ಕದಲ್ಲೇ ಇದ್ದ ಹಾಲಿನ ಲಾರಿಗೂ ಕೂಡ ಬೆಂಕಿ ತಗುಲಿದೆ. ಕೂಡಲೇ ಎರಡೂ ಲಾರಿಗಳಿಗೂ ಬೆಂಕಿ ಹತ್ತಿಕೊಂಡಿದೆ. ಕೂಡಲೇ ಇಬ್ಬರು ಚಾಲಕರು ಕೂಡ ಲಾರಿಯಿಂದ ಕೆಳಗೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪೆಟ್ರೋಲ್ ತುಂಬಿದ್ದ ಕ್ಯಾಂಟರ್ನಲ್ಲಿ ಸಾವಿರಾರು ಲೀಟರ್ ಪೆಟ್ರೋಲ್ ಇದ್ದ ಕಾರಣ ಏನಾದರೂ ಒಂದು ವೇಳೆ ಟ್ಯಾಂಕರ್ ಸ್ಫೋಟಗೊಂಡಿದ್ರೆ ಭಾರಿ ಅನಾಹುತವೇ ಆಗುತ್ತಿತ್ತು. ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕೆಲಸಕ್ಕೆ ಮುಂದಾದರು. ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕೆಲಸಕ್ಕೆ ಮುಂದಾದರು. ಈ ವೇಳೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಎದುರಾಗಿತ್ತು. ಅರಳುಮಲ್ಲಿಗೆ ಗೇಟ್ನಿಂದ ಕಾಡನೂರು ಕೈಮರದವರೆಗೆ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ದೊಡ್ಡ ಬೇವಂಗಲ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಜನರನ್ನ ನಿಯಂತ್ರಿಸುವ ಕೆಲಸಕ್ಕೆ ಮುಂದಾದರು. ಬೆಳಗ್ಗೆಯಿಂದಲೂ 18 ಜನ ಅಗ್ನಿಶಾಮಕ ಸಿಬ್ಬಂದಿ ಕೆಲಸ ಮಾಡಿ ಕೊನೆಗೂ ಸಾಹಸ ಪಟ್ಟು ಬೆಂಕಿಯನ್ನ ನಂದಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಟ್ರ್ಯಾಕ್ಟರ್ ಅಲ್ಲ, ಲಾರಿನೇ ಲಾರಿ ಇವ್ರದೇ. ಒಟ್ಟಾರೆ ಪೆಟ್ರೋಲ್ ತುಂಬಿದ ಲಾರಿ ಚಾಲಕ ಓವರ್ಟೇಕ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಚಾಲಕನ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಏನಾದರೂ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕಾಗಿದೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು,
ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಟೊಮೊಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿರುವುದರಿಂದ ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮೊಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿರುವುದರಿಂದ ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಟೊಮೊಟೊ ಸೀಸನ್ ಆರಂಭವಾಗಿದ್ದು ಪ್ರತಿನಿತ್ಯ ನೂರಾರು ಲಾರಿಗಳು, ಟ್ರ್ಯಾಕ್ಟರ್ಗಳು ಎಪಿಎಂಸಿಯ ಎಲ್ಲ ಗೇಟ್ಗಳಿಂದಲೂ ಆಗಮಿಸುತ್ತವೆ. ಟೊಮೊಟೊ ತರುವ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲೇ ನಿಲ್ಲುತ್ತವೆ. ಇದರಿಂದ ರಸ್ತೆ ಬಂದ್ ಆಗುತ್ತದೆ. ಅಕ್ಕಿ, ರಾಗಿ ಮುಂತಾದ ದವಸ ಧಾನ್ಯಗಳನ್ನ ತರುವ ಲಾರಿಗಳು ರಸ್ತೆಯಲ್ಲೇ ನಿಲ್ಲಬೇಕಾಗಿದೆ. ಅದನ್ನ ಪ್ರಶ್ನಿಸಿದ ಹಮಾಲಿಗಳಿಗೆ ಯುಪಿ ಪ್ರದೇಶ ಟೊಮೊಟೊ ಲಾರಿ ವಾಹನದ ಚಾಲಕ ಹಮಾಲಿ ಬಾಬು ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹಾಗೂ ಹಮಾಲಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಗೇಟ್ ನಂಬರ್ 1 ಮತ್ತು 2ರಲ್ಲಿ ಅಕ್ಕಿ ಮತ್ತು ಮತ್ತಿತರ ದವಸ ಧಾನ್ಯಗಳು ವ್ಯಾಪಾರಿಗಳೇ ಹೆಚ್ಚಾಗಿದ್ದಾರೆ. ಅಕ್ಕಿ ತರುವ ಲಾರಿಗಳು 2 ರಿಂದ 3 ದಿನ ರಸ್ತೆಯಲ್ಲೇ ನಿಲ್ಲಬೇಕಾಗಿರುವುದು ಸಮಸ್ಯೆಯಾಗಿದೆ. ರಸ್ತೆಯಲ್ಲೇ ವಾಹನಗಳು ನಿಂತಿರುತ್ತವೆ. ಬಾಕ್ಸ್ಗಳನ್ನು ರಸ್ತೆಯಲ್ಲೇ ಇಟ್ಟುಕೊಂಡಿರುತ್ತಾರೆ. ಕೇಳಿದ್ರೆ ಗಲಾಟೆ ಮಾಡಲು ಬರುತ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಎಂಜಿ ರಮೇಶ್ ಬಾಬು ದೂರಿದ್ದಾರೆ. ನಮ್ಮದು ಗೇಟ್ ನಂಬರ್ 1 ಸರ್. ನಮ್ಮದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ. ನಾವೇನಾದ್ರು ಬಿಡಕ್ಕೆ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ಕೆ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ ನೀವು ಓನರ್ಗಳಾಗಿ ಇಟ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ದೆ, ನೀವೆಂತ ಅಂಗಡಿ ಓನರ್ಗಳಿಂದ ನಮ್ಮನ್ನು ಬೈತಾ ಇದ್ದಾರೆ ಅವರು. ಎಪಿಎಂ ಚಾರ್ಜಾಗಿ ಯಾರು ನಮ್ಗೆ ಕೋಆಪರೇಟಿವ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರೋ ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಅಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ, ರೋಡಲ್ಲಿ ಬಾಕ್ಸ್ಗಳು ಹಾಕ್ಕೊಂಡಿರ್ತಾರೆ. ಯಾರು ಕ್ಲಿಯರ್ ಮಾಡೋದೇ ಇಲ್ಲ. ಗೊತ್ತು ಸರ್, ಇದು ಅಧಿಕಾರಿಗಳಿಗೂ ಗೊತ್ತು. ಅವರು ನೋಡ್ತಾ ಇದ್ದಾರೆ, ದಿನಾನು ನೋಡ್ತಾನೆ ಇದ್ದಾರೆ ಸರ್. ಪ್ರತಿ ವರ್ಷ ಇದೆ ರಾಮಾಯಣ ಸರ್ ಅಕ್ಕಿ ವ್ಯಾಪಾರಸ್ಥರಿಗೆ. ಟೊಮೊಟೊ ಮಾರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಟೊಮೊಟೊ ತಂದ ವಾಹನಗಳು ಖಾಲಿ ಮಾಡಿ ಹೊರಗೆ ಹೋಗುವುದಿಲ್ಲ. ಟೊಮೊಟೊ ಅನ್ಲೋಡ್ ಮಾಡಿ ಹೊರಗೆ ತೆಗೆದುಕೊಂಡು ಹೋಗಬೇಕು. ಕ್ರೇಟ್ಗಳು ಖಾಲಿಯಾದಾಗ ಬಂದು ತೆಗೆದುಕೊಂಡು ಹೋದರೆ ಯಾರಿಗೂ ತೊಂದರೆಯಾಗುವುದಿಲ್ಲ. ವಾಹನಗಳನ್ನು ರಸ್ತೆಯಲ್ಲೇ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡಬಾರದು ಎಂದು ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಹೇಳಿದ್ದಾರೆ. ಪಲ್ಸಸ್ ದವಸ ಧಾನ್ಯಗಳ ಮಾರ್ಕೆಟ್ ಇದು ಒಂದು. ಇಲ್ಲಿ ಟೊಮೊಟೊ ಇಳಿಸ್ತಾ ಇದ್ದಾರೆ. ಟೊಮೊಟೊ ಇಳಿಸೋ ಕಾರಣದಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ. ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ನಾವೆಲ್ಲ ವ್ಯಾಪಾರಸ್ಥರು, ಮಂಡ್ಯ ಕಮಿಷನ್ ಏಜೆಂಟ್ ಎಲ್ಲ ಸುಮ್ಮನೆ ರೈತರಿಗೆ ಅನುಕೂಲ ಆಗಲಿ, ಯಾವುದೇ ರೀತಿ ಅವ್ರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ ಅಂತೇಳಿ ಎಲ್ಲ ಅಂದ್ಕೊಂಡು ಎಲ್ಲ ನಿಲ್ಸ್ಕೊಳ್ಳೋದು ಸುಮ್ಮನೆ ಇದ್ದೀವಿ. ಇಲ್ಲಿ ಬರ್ತಾ ಇರೋ ತೊಂದರೆ ಏನು, ನಮಗೆ ಗಾಡಿ ಬಂದು ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಮಾಡಿ ಗಾಡಿ ಅಲ್ಲೇ ಹಾಕಿ ಅಡ್ಡ ಹಾಕಿರ್ತಾರೆ. ಲಾರಿ ಬರ್ತಾರೆ, ಲಾರಿನೂ ಕಿರಾಟಿಗಳು ಅಡ್ಡ ಅಂಗಡಿ ಮುಂದೆ ಎಲ್ಲ ಕಿರಾಟಿಗಳಾಗ್ಬಿಟ್ಟು ಲಾರಿ ಇಲ್ಲೇ ನಿಲ್ಲಿಸ್ತಾರೆ. ಅದರಿಂದ ಬೇರೆ ಗಾಡಿಗಳು ಬರೋ ಗಾಡಿಗಳಿಗೆ ಲಾರಿ ಏನು ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಏನು ಬಂದರೂ ಅನ್ಲೋಡ್ ಮಾಡೋಕ್ಕೂ ಅಸಾಧ್ಯ ಆಗ್ತಾಯಿದೆ. ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ. ಅದರಿಂದ ನಾವು ಮಾಧ್ಯಮದವರಿಂದ ಕೇಳ್ಕೊತಾ ಇರೋದು, ದಯಮಾಡಿ ಇದು ಎಲ್ಲವರ್ ತಗೊಂಡೋಗ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡಿ. ಇಲ್ಲಿ ಯಾವುದೇ ರೀತಿ ಗಾಡಿ ರೈತರಿಗೆ ಅನುಕೂಲ ಆಗಲಿ. ಟೊಮಾಟೊ ಇಳಿಸ್ಕೊಳ್ರಿ, ರೇಟ್ ಒಳ್ಳೆ ರೇಟ್ ಹೋಗಲಿ. ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಬಟ್ ಗಾಡಿಗಳು ಹಾಕೋದು ಆಚೆ ಹಾಕಿ ಅವ್ರ ಟೈಮ್ ಬಂದಾಗ ಲೋಡ್ ಮಾಡೋ ಟೈಮ್ದಲ್ಲಿ ಬಂದು ಲೋಡ್ ಮಾಡ್ಕೊಳ್ಳಿ. ಗಾಡಿ ಅನ್ಲೋಡ್ ರೈತ ತಗೊಂಡು ಬರೋ ಟೊಮಾಟೋನ ಅನ್ಲೋಡ್ ಮಾಡಿ ಗಾಡಿ ಆಚೆ ಹಾಕಿ ಅದು ಖಾಲಿ ಆದ್ಮೇಲೆ ಬಂದು ಕ್ರೇಟ್ ಹಾಕೊಂಡೋಗಿ ಬರಲಿ. ಯಾರಿಗೂ ತೊಂದರೆ ಇರಲ್ಲ. ಇದರಿಂದ ನಮ್ಗೆ ಇಲ್ಲಿಗೆ ಇರೋ ನಮ್ಮ ಕೂಲಿ ಕಾರ್ಮಿಕರಿಗೆಲ್ಲ ಬಹಳ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಅಕ್ಕಿ ಲೋಡ್ ಬಂದಾಗ ಅವ್ರಿಗೂ ಭಾಳ ತೊಂದರೆ ಮಾಡ್ತಾ ಇದ್ದಾರೆ. 2 ದಿವಸ 3 ದಿವಸ ಹಾಲ್ಟಿಂಗ್ ಚಾರ್ಜ್ ಕೊಡಿದ್ರು. ಇವಾಗ ಬರೋದು ಪಾಕಿಗೆ 20 ರೂಪಾಯಲ್ಲಿ ಅವ್ರು ಹಾಲ್ಟಿಂಗ್ ಚಾರ್ಜ್ ಕೇಳಿದ್ರೆ ಎಲ್ಲಿಂದ ಕೊಡಬೇಕು? ಇಲ್ಲಿ ಕೂಲಿಯವರು ಇಲ್ಲಿಂದ ಅಷ್ಟು 100 ಮೀಟ್ರ್ ಮೂಟೆ ಎತ್ಕೊಳ್ಳೋದಕ್ಕಾಗತ್ತಾ? ಅದು ಅಸಾಧ್ಯ.
ಅವರು ಭಾಳ ತೊಂದರೆ ಆಗ್ತಾ ಇದೆ. ಅವರು ಖಾಲಿಯಾಗಿ ಮನೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಮರದ ಕೆಳಗಡೆ ಕುತ್ಕೊಂಡು ಅವರು ಕೆಲಸ ಪಾಡಿ ಇಲ್ದಿದ್ರೆ ಇದ್ದಾರೆ. ಯಾಕಂದರೆ ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಗಾಡಿ ಏನು ಅಲ್ಲಿ ಹೋದರೆ ಅನ್ಲೋಡ್ ಮಾಡೋಕ್ಕೆ ವ್ಯವಸ್ಥೆ ಇದ್ದರೆ ಅವರು ಅನ್ಲೋಡ್ ಮಾಡ್ತಾರೆ. ಸುಮಾರು ಒಂದು 50-100 ಜನ ಇದ್ದಾರೆ ಇಲ್ಲಿ ದವಸಧಾನ್ಯ ಮಾರ್ಕೆಟ್ ಕೂಲಿ ಕಾರ್ಮಿಕರು. ಅವರೆಲ್ಲ ಹೊಟ್ಟೆ ಪಾಡಿಗೇನೋ ಜೀವನ ಮಾಡ್ಕೊಂಡ್ರೆ ಅದನ್ನು ಇಲ್ಲ, ಖಾಲಿಯಾಗಿ ಬಿದ್ದಿದ್ದಾರೆ. ಅವ್ರು ಭಾಳ ತೊಂದರೆ ಆಗ್ತಾ ಇದೆ ಅವ್ರಿಗೆ. ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಈ ಬಾರಿ ಟೊಮೊಟೊ ಪೂರೈಕೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಎಲ್ಲಾ ಕಡೆಯಿಂದಲೂ ವಾಹನಗಳು ಬರುತ್ತಿವೆ. ತೊಂದರೆಯಾಗುತ್ತಿರುವುದು ನಿಜ. ಸಮಸ್ಯೆ ಬಗೆಹರಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳೆದ ಭಾನುವಾರವೇ ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಪಾರ್ಕಿಂಗ್ ಸ್ಥಳವನ್ನ ಗುರುತಿಸಿ ಹೊರಗಡೆ ನಿಲ್ಲಿಸಿಕೊಳ್ಳಲು ಹೇಳಿದ್ದಾರೆ ಎಂದರು. ಅರೈವಲ್ಸ್ ಜಾಸ್ತಿಯಾಗಿ ರೇಟ್ ಡೌನ್ ಆಗಿರೋದರಿಂದ ಸುಮಾರು ಒಂದು ದಿನಕ್ಕೆ 50,000 to 60,000 ಬಾಕ್ಸ್ಗಳು ಟ್ರೇಡ್ ಆಗ್ದಿರ ಅಲ್ಲೇ ಉಳಿತಾ ಇದೆ. ಆಕ್ಷನ್ ಆಗಿ ಕೂಡ ಹೊರಗಡೆ ಹೋಗ್ದಿರ. ಅದಲ್ಲದೆ ಆಮೇಲೆ ಸೆಕೆಂಡ್ರಿ ಗೋಲಿ ಅಂತೀವಿ, ವೇಸ್ಟ್ ಕಾಯಿ, ಅವು ಕೂಡ ಇವಾಗ ಹೊರಗಡೆ ಹೋಗ್ತಾ ಇಲ್ಲ. ಕಾರಣ ಫ್ಯಾಕ್ಟ್ರಿಗಳವರು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟ್ರಿಯವರು ಟೊಮೊಟೊದು ತಗೊತಾ ಇಲ್ಲ. ಹಾಗಾಗಿ ತುಂಬ ಅಂದರೆ ಒಂದು 50% ವೇಸ್ಟ್ ಇಲ್ಲೇ ಉಳ್ಕೊತಾ ಇರೋದರಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಹೆಚ್ಚಿಗೆ ಅರೈವಲ್ಸ್ ಇರೋದರಿಂದ ಕ್ಲೀನಿಂಗ್ ಅವ್ರಿಗೂ ಕೂಡ ಈ ಲಾರಿಗಳು ನಿಲ್ಲಿಸಿರೋದರಿಂದ ಅವ್ರಿಗೆ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ. ಆದರೆ ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ ಹೊತ್ತಾಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಒಂದ್ಸಲ ಡೈಲಿ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? ಕ್ಲೀನಿಂಗಿಗೆ 7 ರಿಂದ 8 ಜನ. ಆದರೆ ಈಗ ಕ್ಲೀನಿಂಗ್ ಏನಾಗ್ತಾ ಇದೆ ಅಂದರೆ ಡೇ ಟೈಮು ಆಗ್ತಾ ಇಲ್ಲ. ಯಾಕಂದರೆ ಲಾರಿಗಳು ನಿಂತಿರುತ್ತೆ, ಟ್ರೇಡ್ ಆಗಿರಲ್ಲ, ಎಲ್ಲ ಬಾಕ್ಸುಗಳು ಅಡ್ಡ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಆಮೇಲೆ ನಾವು ಅವ್ರನ್ನ ಏನೋ ಕಮಿಷನ್ ಏಜೆಂಟುಗಳನ್ನ ಟ್ರೇಡರ್ಸನ್ನ ಎಲ್ಲನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಸ್ವಲ್ಪ ಅಟ್ಲೀಸ್ಟ್ ಡೈಲಿ 1 ರಿಂದ 2 ಅವರ್ಸ್ ಆದರೂ ಜಾಗ ಬಿಟ್ಟುಕೊಟ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅವಕಾಶ ಆಗುತ್ತೆ. ಸಹಕರಿಸಬೇಕು ಅಂತ ನಾನು ಅವ್ರಿಗೆ ಮನವಿನೂ ಮಾಡಿದ್ದೀನಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕೆಲವರು ಮರಗಳ ಕೆಳಗೆ ಕುಳಿತು ಹರಟೆ ಹೊಡೆಯುತ್ತಾ ಅನಗತ್ಯವಾಗಿ ಮಾತನಾಡುವುದರಿಂದ ಯಾವುದೇ ಸಾಧನೆ ಸಾಧ್ಯವಾಗುವುದಿಲ್ಲ. ಬಡವರ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬೈರೆಡ್ಡಿ ಕೊಂಡಿಕೊಂಡ ಹೈಬ್ರಿಡ್ ತರಕಾರಿ ನರಸಿಂಹಪ್ಪ ಒಡ್ರವಾಡ್ಲಬಲ್ಲಿ ಮಲ್ಲಿ. ಬಾಗೇಪಲ್ಲಿ ತಾಲೂಕಿನ ರಾಸ್ಚೆರುವು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯಿತಿ, ಕಂದಾಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಶಾಸಕ ಸುಬ್ಬಾರೆಡ್ಡಿ ಅವರು ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಕೇವಲ ಸಮಸ್ಯೆ ಆಲಿಸುವುದಲ್ಲ, ಸೌಲಭ್ಯಗಳನ್ನು ತಮ್ಮ ಮನೆ ಬಾಗಿಲಿಗೆ ವಿತರಿಸುವುದೇ ಆಗಿದೆ. ಇದರಿಂದ ಬಡಜನರು ಸರ್ಕಾರಿ ಕಚೇರಿಗಳಿಗೆ ಅನಗತ್ಯವಾಗಿ ಅಲಿದು ಹಣ ಕಳೆದುಕೊಳ್ಳುವುದನ್ನು ತಪ್ಪಿಸುವುದೇ ಆಗಿದೆ. ನನಗೆ ಭಗವಂತ ಸಾಕಷ್ಟು ಅನುಕೂಲ ಮಾಡಿದ್ದಾನೆ. ಜನರಿಗೋಸ್ಕರ ನಾನು ಕೆಲಸ ಮಾಡುತ್ತಿದ್ದೇನೆ. ನನ್ನ ಉದ್ದೇಶ ಕ್ಷೇತ್ರ ಹಾಗೂ ಬಡಜನರ ಸೇವೆ ಮಾಡಿ ಸರ್ಕಾರದ ಉದ್ದೇಶ ಹಾಗೂ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸುವುದಾಗಿದೆ. ಇದು ಗ್ರಾಮೀಣ ಭಾಗದ ಜನರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಅನಗತ್ಯವಾಗಿ ಸರ್ಕಾರಿ ಕಚೇರಿಗಳಿಗೆ ಅಲಿದಾಡುವುದನ್ನು ತಪ್ಪಿಸುವುದು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವುದು ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶವಾಗಿದ್ದು, ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು. ఈ ఏరియా బాగుంటుంది మీకంతా తెలిసిందే. నాకు ఆశ మీకు లాస్ట్ టైం మీకంతా ఉంటా చెప్పండి. నేను నెక్స్ట్ టైం వెళితే నాకు 2 ఆశలు. ఊటి గంటల మల్లమ్మ డ్యామ్ ఇలాంటి 200 కోట్ల రూపాయలు అయింది గంటల మల్లమ్మ డ్యామ్కి. ఆ నీళ్ళు మనూరు కూడా వస్తుంది. బాగా జ్ఞాపకం 200 కోట్లు. ఇంకోటి ఇండస్ట్రియల్ చేస్తా అని చెప్పింది. ఈ పొద్దు 2,000 ఎకరాలు ఇండస్ట్రియల్, ఆల్రెడీ 300 ఎకరాలకి గవర్నమెంట్ ఇచ్చేది. 500 ఎకరాలు దుడ్డు ఇస్తా ఉంది. 2,000 ఎకరాలు ఇండస్ట్రీ వస్తే మన బిడ్డ పని అంతా ఈడే దిక్కుతుంది. మ్యాక్సిమం మన ఫ్యాక్టరీలో ఆ 2 ఆశలు నాకు ఉండింది. మీకు ఈ పొద్దు చెప్తా. నాకు ఎమ్మెల్యేగా 1 గంటల మల్లమ్మ డ్యామ్ చేయాలి, నీళ్ళు అందరికీ తాగಕ್ಕೆ, 2 మన బిడ్డలకి పనులు ఇప్పించాలని 2 ఆశలు ఉండే. అవి ఈ ఏడాది నెరవేరిండాయి. గవర్నమెంట్ ఒక దయచేయాలంటే
ಹೆಚ್ಚು కమ్మి మీరు నమ్ముతారో ఇస్తారో ఆ 2000 ఎకరాలకి లెవెల్ చేసేకే గవర్నమెంట్ 1000 కోట్లు ఇస్తా ఉండేది బాగున్నప్పుడు 1000 కోట్లు లెవెలింగ్ ఇస్తా ఉండేది 2000 ఎకరాలు ఏమేమో మాట్లాడతారు అదే మాయా ఇదే మాయా అంట నేను ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಕೆ ಶ್ವೇತಾ ಇವು ರಮೇಶ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಟಿಎಚ್ಒ ಸತ್ಯನಾರಾಯಣ ರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಮುಖಂಡ ಅಮರನಾಥ್ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸುಧಾಕರ್ ರೆಡ್ಡಿ ಮತ್ತಿತರರು ಇದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿ ನ್ಯೂಸ್ ಮುಂದುವರಿಯುತ್ತದೆ. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದು ಗಮನ ಸೆಳೆದಿದೆ. ಮನೆ ಮನೆಗೆ ಗಣತಿ ನಮೂನೆ ವಿತರಣೆ ಹಾಗೂ ಮತದಾರರ ಮಾಹಿತಿಯ ಡಿಜಿಟಲೀಕರಣ ಕಾರ್ಯದಲ್ಲಿ ಜಿಲ್ಲೆ 97% ಪ್ರಗತಿ ಸಾಧಿಸಿದ್ದು, ಈ ಸಾಧನೆಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದ್ದಾರೆ. 29ನೇ ತಾರೀಕಿನವರೆಗೆ ಈ ಗಣಕೀಕರಣ ಪ್ರಕ್ರಿಯೆ ನಡೀತದೆ. ಇದಾದ ಮೇಲೆ ಆಗಸ್ಟ್ 5ನೇ ತಾರೀಕಿನಿಂದ ನಂತರದ ನಮ್ಮ ಈಗ ಏನು ಕರಡು ಮತದಾರರ ಪಟ್ಟಿ ಇದೆ ಅದನ್ನು 5/8/26ಕ್ಕೆ ನಾವು ಪ್ರಚುರಪಡಿಸ್ತೇವೆ. ಬರುವ ಆಗಸ್ಟ್ 5ನೇ ತಾರೀಕು ಈ ಗಣತಿ ಕಾರ್ಯದಲ್ಲಿ ಈ ಗಣತಿ ನಮೂನೆಗಳನ್ನು ಯಾರ್ಯಾರು ಕೊಟ್ಟು ಅವ್ರದ್ದು ಯಾರ್ಯಾರು ನಾವು ಕಂಪ್ಯೂಟರೈಸ್ ಮಾಡಿದ್ದೀವಿ ಆ ಎಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 10,69,504 ಮತದಾರರಿದ್ದು, ಅವರಲ್ಲಿ 10,31,113 ಮಂದಿಗೆ ಈಗಾಗಲೇ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದು 97% ಪ್ರಗತಿಯಾಗಿದ್ದು, ಉಳಿದ ಮತದಾರರಿಗೂ ಮುಂದಿನ 12 ದಿನಗಳಲ್ಲಿ ನಮೂನೆಗಳನ್ನು ತಲುಪಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 30ರಿಂದ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ.
ಇದುವರೆಗೆ ಜಿಲ್ಲೆಯ 3,18,978 ಮತದಾರರ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಯಶಸ್ವಿಯಾಗಿ ದಾಖಲಿಸಲಾಗಿದ್ದು, ಇದು ಒಟ್ಟು ಮತದಾರರ ಶೇಕಡಾ 30ರಷ್ಟು ಆಗಿದೆ. ಮುಂದಿನ 10 ದಿನಗಳಲ್ಲಿ ಶೇಕಡಾ 100ರಷ್ಟು ಡಿಜಿಟಲೀಕರಣ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಸಾರ್ವಜನಿಕರು, ಜನಪ್ರತಿನಿಧಿಗಳು ಹಾಗೂ ಬಿಎಲ್ಒಗಳ ಸಹಕಾರದಿಂದ ಈ ಕಾರ್ಯ ವೇಗವಾಗಿ ನಡೆಯುತ್ತಿದ್ದು, ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನಕ್ಕೇರಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮೂನೆಗಳ ವಿತರಣೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ 10,69,504 ಮತದಾರರು ಏನಿದ್ರು, ಈ 10,69,000 ಮತದಾರರ ಪೈಕಿ ಈವರೆಗೆ 1,31,113 ಮತದಾರರಿಗೆ ನಾವು 96.41% ಈಗಾಗಲೇ ಮನೆಗೆ ಅವರಿಗೆ ಗಣತಿ ನಮೂನೆಗಳನ್ನು ತಲುಪಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಯಾರು ಮನೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಇರೋದಿಲ್ಲ ಅಂಥ ಎಲ್ಲ ಮನೆಗಳಿಗೂ ಕೂಡ 3 ಬಾರಿ ಹೋಗಿ ಆ ಮನೆಗಳಿಗೂ ಕೂಡ ನಮೂನೆಗಳನ್ನು ತಲುಪಿಸಲೇಬೇಕು. ಆ ರೀತಿಯ ಒಂದು ಸೂಚನೆಯ ಮೇರೆಗೆ ಈಗಾಗಲೇ ಇಷ್ಟು ಪ್ರಮಾಣದ 96.41% ಪ್ರಮಾಣದ ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಇದು ಒಂದು ಭಾಗ. ಇದರಲ್ಲಿ ಜಿಲ್ಲೆಯ 1,296 ಮತಗಟ್ಟೆಗಳಲ್ಲಿ ಎಲ್ಲ BLOಗಳು 1,200ಕ್ಕೂ ಹೆಚ್ಚು ಮತದಾರರುವಂಥ BLOಗಳಿಗೆ ಅಡಿಷನಲ್ ಹೆಚ್ಚುವರಿ ಸಿಬ್ಬಂದಿಯ ಸಹಾಯವನ್ನು ಕೂಡ ನಾವು ಕೊಟ್ಟು ಈ ಒಂದು ಕೆಲಸವನ್ನು ತುಂಬ ತ್ವರಿತಗತಿಯಿಂದ ಎಲ್ಲ ಹಂತದಲ್ಲಿ ಮೇಲುಸ್ತುವಾರಿ ಮಾಡೋದ್ರ ಮೂಲಕ ನೈಜವಾಗಿ ಭಾಳ ಯಶಸ್ವಿಯಾಗಿ ಈ ಡಿಸ್ಟ್ರಿಬ್ಯೂಷನ್ ಕೆಲಸ ನಡೀತಾ ಇದೆ. ಇನ್ನು 2-3 ದಿನಗಳಲ್ಲಿ 100% ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಮಾಹಿತಿ ಸಲ್ಲಿಸದಿರುವ ಮತದಾರರು ತಮ್ಮ ವ್ಯಾಪ್ತಿಯ ಬಿಎಲ್ಒಗಳನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದೋಷರಹಿತ ಮತದಾರರ ಪಟ್ಟಿ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದ್ದು, ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಗೊಳಿಸಲು ಜಿಲ್ಲಾಡಳಿತ ಮುಂದಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಎಸ್ಐಆರ್ ಬಗ್ಗೆ BLA2ಗಳೊಂದಿಗೆ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯದ ಅನೇಕ ಗಣ್ಯರು ಮತ್ತು ಉಸ್ತುವಾರಿಗಳು ಭಾಗಿಯಾಗಿ ಸಭೆಯಲ್ಲಿ ಮುಖಂಡರಿಗಿದ್ದ ಅನೇಕ ಗೊಂದಲಗಳ ಬಗ್ಗೆ ಮಾಹಿತಿ ನೀಡಿ ಬಗೆಹರಿಸಿದ್ದಾರೆ. ಹಾಗೂ 3ನೇ ವಾರ್ಡ್ನಲ್ಲಿ ಪರಿಶೀಲನೆ ಕಾರ್ಯ ನಡೆಯಿತು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ದೇಶದಾದ್ಯಂತ 20 ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತದೆ. ಅದರಂತೆ ಈ ಬಾರಿ ನಡೆಯುತ್ತಿದೆ. ಪ್ರತಿ ಬೂತ್ಗಳಿಗೆ ಭೇಟಿ ನೀಡಿ ಅಕ್ರಮ ಮತದಾರರನ್ನ ಪಟ್ಟಿಯಿಂದ ಕೈಬಿಡುವ ಕೆಲಸ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಅವರಿಗೆ ವಲಸಿಗರ ಮತ ಬರುವ ಖಾತರಿ ಇದೆ, ಅದಕ್ಕೆ ಕ್ರಮ ಜರುಗಿಸುತ್ತಿಲ್ಲ ಎಂದು ನೇರವಾಗಿ ಆರೋಪಿಸಿ, ನಾವು ಬೂತ್ ಮಟ್ಟದಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಮೇಡಮ್ ಈ ಕಡೆ ಸರ್, ಈ ಕಡೆ ನೋಡಿ, ಎಲ್ಲ ಒಂದೇ ಒಂದು ಸೆಕೆಂಡ್. ಸರ್ಕಾರ ಯಾಕೆ BLOಗಳನ್ನ ಯಾವುದಕ್ಕೂ ಸೀರಿಯಸ್ ತಗೊಂತ ಇಲ್ಲ. ಹಾಗಾಗಿ ಏನ್ ನಡೀತಾ ಇದೆ ಅಂತ ನಾವಿವತ್ತು ವೀಕ್ಷಣೆ ಮಾಡಕ್ ಬಂದ್ವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಅವ್ರು ಏನೇನ್ ತಗೊಂತ ಇಲ್ಲ, ಏನೇನ್ ತಗೊಂತ ಇದ್ದಾರೆ. ಇವತ್ತು ನಾವು ಫಾರಂ ನಂಬರ್ 6 ಯಾವ ತರ ತಗೋಬೇಕು, 7 ಯಾವ ತರ ತಗೋಬೇಕು, 8 ಯಾವ ತರ ತಗೋಬೇಕು, ಇದು ನಮ್ದು 2002ರಲ್ಲಿ ಯಾರು ಮತ ಹಾಕಿದ್ದಾರೆ, ಅವ್ರದ್ದು ಯಾರ್ಯಾರು ಮತ ಪಟ್ಟಿ ಹೆಂಗಿದೆ, ಈಗ 2025ರಲ್ಲಿ ಎಷ್ಟು ಜನ ಆದ್ರು, ಅವ್ರಿಗೆ ಏನ್ ನಮ್ಮ ದಾಖಲಾತಿ ಏನ್ ಕೊಡಬೇಕು, 2025 ಆದ್ಮೇಲೆ ಬಂದಿರೋರು ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲಾರು ಕೂಡ ಪಾರದರ್ಶಕವಾಗಿ SIR ನಡೀಬೇಕು ಅನ್ನೋದು ಅದು ಮೂಲ ಉದ್ದೇಶ ಅವರು. ಈ ಮಾಹಿತಿ ಎಲ್ಲ ಪ್ರತಿ ಬೂತ್ ಅಲ್ಲೂ ಕೂಡ BLA2ಗಳಿಗೆ ಹೋಗ್ಬೇಕು. ಮತ್ತು ನಾವು ಏನು ಬೂತ್ ಟೋಲಿ ಮಾಡಿದಿರಿ 5 ಜನ, ಎಲ್ಲರಿಗೂ ಗೊತ್ತಿರಬೇಕು. ನೀವು ಪ್ರತಿ ಒಂದು 40 ಮನೆಗೆ ಒಬ್ಬೊಬ್ರು ಇನ್ಚಾರ್ಜ್ ತಗೊಂಡು ಪ್ರತಿಯೊಂದು ನೋಡಬೇಕು ಅಂತ ಹೇಳಿ ಇವತ್ತು ಎಲ್ಲ BLA2ಗಳಿಗೂ ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ಕಾರ್ಯಕರ್ತರಿಗೆ ಅವರು ವಿಶೇಷವಾದ ಸೂಚನೆ ಕೊಟ್ಟಿದ್ದಾರೆ.
ಸಭೆಯಲ್ಲಿ ರಾಜಸ್ಥಾನ ರಾಜ್ಯಸಭಾ ಸದಸ್ಯೆ ಅಲ್ಕಾ ಸಿಂಗ್ ಗುಜ್ರಾಲ್, ರಾಜ್ಯ ಎಸ್ಐಆರ್ ಉಸ್ತುವಾರಿ ಸೂರ್ಯನಾರಾಯಣ ದತ್ತಾತ್ರೇಯ, ಜಿಲ್ಲಾ ಉಸ್ತುವಾರಿ ನಿಶ್ಚಿತ ಪ್ರಭಾರಿ ಬ್ಯಾಟರಂಗೇಗೌಡ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಮಾಜಿ ಶಾಸಕ ಚಂದ್ರಣ್ಣ ಇನ್ನೂ ಹಲವರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. 5 ತಲೆಮಾರಿನಿಂದ ವಾರಸದಾರರಾಗಿ ಸ್ವಾಧೀನ ಅನುಭವದಲ್ಲಿ ಇರೋರು ಜಮೀನ್ ಈ ಕ್ಷಣಕ್ಕೂ ದಾಖಲೆ ಇರೋ ಜಮೀನ್ ಇವರು ಮಕ್ಳೆಬ್ಬಿಸಿ ದಗಾಕೋರಿ ನೀನ್ ರಕ್ಷಣೆ ಕೊಡ್ತೀಯ ಅಂತಂದ್ರೆ ನಿಜವಾಗ್ಲೂ ನೀವು ಪೊಲೀಸ್ ಆಫೀಸರ್. ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28/P46ರಲ್ಲಿ ಓಬಳಾಪುರ ಗ್ರಾಮದ ಬಿ ಮುನಿಲಿಂಗ ಎಂಬುವವರಿಗೆ 1954ರಲ್ಲಿ ಸರ್ಕಾರದಿಂದ 1 ಎಕರೆ ಭೂಮಿ ಮಂಜೂರಾಗಿದ್ದು, ಭೂಮಾಫಿಯಾದವರು ನಕಲಿ ದಾಖಲೆ ಸೃಷ್ಟಿಸಿ ಈ ಕೋಟ್ಯಾಂತರ ರು ಬೆಲೆ ಬಾಳುವ ಭೂಮಿಯನ್ನ ಕಬಳಿಸಲು ಮುಂದಾಗಿದ್ದಾರೆ. ಹುಂಗೇನಹಳ್ಳಿ ಗ್ರಾಮದ ನಯೀಂ ಬಾಬು, ಸೀರಜ್ ಸೇರಿದಂತೆ ಇನ್ನಿತರರು ಸರ್ವೆ ನಂಬರ್ 28/P46ರಲ್ಲಿ ರಾತ್ರೋರಾತ್ರಿ ಭೂಮಿಗೆ ಅಕ್ರಮ ಪ್ರವೇಶ ಮಾಡಿ ನೀಲಗಿರಿ ಮರಗಳನ್ನ ಕಡಿಯಲು ಮುಂದಾಗಿದ್ದು, ನಮ್ಮ ಭೂಮಿಗೆ ಕೆಲವರು ಅಕ್ರಮ ಪ್ರವೇಶ ಹಾಗೂ ಮರ ಕಡಿಯಲು ಬಂದವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತರ್ ಅವರಿಗೆ ಚೌಡಪ್ಪ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಅಲ್ಲದೆ ಬಲಾಢ್ಯರ ಜೊತೆ ಪೊಲೀಸರು ಶಾಮೀಲಾಗಿ ಚೌಡಪ್ಪ ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಭೂಮಿ ಕಡೆ ತಲೆ ಹಾಕಬೇಡ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಭೂಮಿಗೆ ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳನ್ನ ನಮ್ಮ ಬಳಿ ಇದೆ. ಆದರೆ ಭೂ ಮಾಫಿಯಾದವರ ಜೊತೆ ಪೊಲೀಸರು ಶಾಮೀಲಾಗಿದ್ದು, ಜಿಲ್ಲಾ ಎಸ್ಪಿ ಕನ್ನಿಕಾ ಸುಗ್ರೀವಾಲ್ ಅವರು ಚೌಡಪ್ಪ ಎಂಬುವರಿಗೆ ನ್ಯಾಯ ಕೊಡಿಸಿ ರಕ್ಷಣೆ ನೀಡಬೇಕು ಎಂದು ಕರ್ನಾಟಕ ಮೂಲ ನಿವಾಸಿಗಳ ಮಹಾಸಭಾ ರಾಜ್ಯಾಧ್ಯಕ್ಷರು ಚಳುವಳಿ ರಾಜಣ್ಣ ಒತ್ತಾಯಿಸಿದ್ದಾರೆ. ಎಸ್ಪಿ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ. ಎಸ್ಪಿ ಅವರು ಇರಲ್ಲ, ಅಡಿಷನಲ್ ಎಸ್ಪಿ ಅವ್ರನ್ನ ಭೇಟಿ ಮಾಡಿ ಹೇಳ್ಬಿಟ್ಟು ಬರ್ತಾರೆ. ಅಡಿಷನಲ್ ಎಸ್ಪಿ ಅವರು ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿ ಬೆದರಿಕೆನ ಹಾಕ್ತಾರೆ, ನಿಲ್ಸ್ರಿ ಅಂತಂದ್ರೆ. ಆದ್ರೆ ಇವತ್ತೋಗಿ ಇವರು ಸಂತೋಷವಾಗಿ ಬರ್ತಾರೆ. ಅಡಿಷನಲ್ ಎಸ್ಪಿ ಸಾಹೇಬರು ಬಂದವ್ರೆ, ಮಾತಾಡಿದ್ದಾರೆ, ನಮಗೆ ರಕ್ಷಣೆ ಸಿಕ್ಬಿಡ್ತು, ನಮಗೆ ಸಂತೋಷ ಆಯ್ತು ಅಂತಂದು ಹೇಳ್ಬಿಟ್ಟು ಬರ್ತಾರೆ. ಬಂದ್ರೆ ತಿರುಗಿ ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಅದೇ ದೌರ್ಜನ್ಯ, ಅದೇ ದಬ್ಬಾಳಿಕೆಗಳು ಹಾಗೆ ಕಟ್ಟಿದ್ರು. ಅದಕ್ಕೆ ಮೀರಿ ಇಂಥ ಒಂದು ಮಾತುಗಳ ಸಹಿಸ್ಕೊಳ್ಳಾರ್ದಲ್ಲೇ ಮೊನ್ನೆ IG ಸಾಹೇಬ್ರಿಗೂ ಸಹ ನಾನೇ ಖುದ್ದು ಕರ್ಕೊಂಡೋಗಿ IG ಸಾಹೇಬ್ರಿಗೂ ಸಹ ದೂರು ಕೊಟ್ಟಿದ್ದೆ. ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ನಿರ್ದೇಶನಾಲಯದಿಂದ ಪರಿಶಿಷ್ಟರ ಭೂಮಿಗೆ ರಕ್ಷಣೆ ಮತ್ತು ಪರಿಶಿಷ್ಟರ ರಕ್ಷಣೆ ಕೊಡಿ ಅಂತಂದೇಳಿ ಅವ್ರೂ ಕೊಟ್ಟಿದ್ರು. ಇಷ್ಟೆಲ್ಲ ಕೊಟ್ಟಿದ್ದಾದ್ಮೇಲೂ ಇವರು ಇವತ್ತಿಗೂ ಸಹ ನೀನಿನ್ನು ಬದುಕಿದೀಯಾ, ಸತ್ತಿದೆಯಾ, ಎದುರಾಳಿಗಳು ಅಷ್ಟು ದೊಡ್ಡ ಪ್ರಭಾವಿಗಳು, ಶಕ್ತಿಶಾಲಿಯರು ಅಂತಂದೇಳ್ಬಿಟ್ಟು ಇರೋರು, ನೀನು ಅಟ್ಲೀಸ್ಟ್ ವಾಚ್ ಮಾಡಿದ್ಯಾ, ಅಲ್ಲೇನು ನಡೆದೈತೆ ಅಂತ ನೋಡಿದ್ಯಾ? ಇಂಥ ಬೇಜವಾಬ್ದಾರಿಯಾದ ಒಂದು ಕರ್ತವ್ಯ ಲೋಪ ಎಸಗುವಂಥ, ಕರ್ತವ್ಯ ನಿರ್ಲಕ್ಷ್ಯ ಮಾಡುವಂಥ ಒಂದು ನಾಗರಿಕರು ಅಸಹ್ಯ ಪಡುವ ರೀತಿಯಾದ ನಡವಳಿಕೆ ಇದೆಯಲ್ಲ. ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಯ್ಯ ಗುತ್ತೇದಾರ್ ಮೇಲೆ ನಮ್ಮೆಲ್ಲರಿಗೂ ಸಹ ಬಹುದೊಡ್ಡ ಅಸಮಾಧಾನ ಇದೆ. ಹಾಗಾಗಿ ನಾವು ಸರ್ಕಾರವನ್ನು, ಮಾನ್ಯ ಗೃಹ ಮಂತ್ರಿಗಳನ್ನು ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಅವನೇನು 75 ವರ್ಷ ಮುದುಕನ ಮೇಲೆ ದೌರ್ಜನ್ಯನ ಮಾಡಿ, ದಬ್ಬಾಳಿಕೆಯನ್ನು ಮಾಡಿ, ತನ್ನದಲ್ಲದ ಕರ್ತವ್ಯದಲ್ಲಿ ಮೂಗರ ತೋರಿಸಿ ಸಿವಿಲ್ ಡಿಸ್ಪ್ಯೂಟಲ್ಲಿ ಹಣ ಮಾಡಲಿಕ್ಕೆ ನೀನು ಆಲೋಚನೆಯನ್ನು ಮಾಡಿ ಬಲಾಢ್ಯರಿಗೆ ರಕ್ಷಣೆ ಕೊಟ್ಟು ಬಲಾಢ್ಯರು ಕಳ್ತನ ಮಾಡಲಿಕ್ಕೆ, ಇದು ಕಳ್ತನ. ಇದು ರಾತ್ರಿ 7 ಗಂಟೆಗೆ ಕಂಡರೋಲದಲ್ಲಿ ಬಂದ್ಬಿಟ್ಟು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇರೋಂಥ ಜಮೀನ ಪರಿಶಿಷ್ಟ ಭೂಮಿಯಲ್ಲಿ ರಾತ್ರಿ 2 ಗಂಟೆಯಲ್ಲಿ ಬಂದ್ಬಿಟ್ಟು ನೀನು ಮರಗಳು ಕಡಿಸ್ತೀಯ, ಕಡ್ಕೊಂಡು ಒತ್ಕೊಂಡು ಹೋಗ್ತಿದ್ದಾರೆ. ಇದು ಕಳ್ತನ ಅಲ್ಲದೆ ಏನನ್ನಕ್ಕಾಗ್ತದೆ? ಇದನ್ನ ಕಳ್ತನ ಅಲ್ಲದೆ ಬೇರೆ ಏನನ್ನಕ್ಕಾಗ್ತದೆ? ಕಳ್ಳತನ ಬರಕ್ಕೆ ಸಾಧ್ಯ? ನಾವು 6 ವರ್ಷವಾಗಿದ್ದೀವಿ. ನಾವು ಈ ಭೂಮಿಯ ಮಾಲೀಕರು, ಈ ಮಣ್ಣಿನ ಮಾಲೀಕರು. ಹಾಗಾಗಿ ನಾವು ಹಗಲೊತ್ತಲ್ಲಿ ಬಂದು ನಾವು ರಕ್ಷಣೆಯನ್ನು ಮಾಡಿದ್ದೀವಿ. ರಾಜಾರೋತ್ಸವಕ್ಕೆ ನಮ್ಮ ನೋವುಗಳನ್ನು ಮಾಧ್ಯಮದ ಮುಂದ್ ಕಡೆ ಹೇಳ್ಕೊಳ್ಳಕ್ಕೆ ನಾವು ಹೊರಟಿದ್ದೀವಿ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಕೋಲಾರ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ, ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗುವುದು. ಯಲುವಳ್ಳಿ ಎನ್ ರಮೇಶ್ ಹೇಳಿಕೆ. ಡ್ರೈವರ್ನ ಅಜಾಗರೂಕತೆಯಿಂದ ತಪ್ಪಿದ ಭಾರೀ ಅನಾಹುತ, ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದ ಲಾರಿಗಳು. ಟೊಮೆಟೊ ಲಾರಿಗಳಿಂದ ರಸ್ತೆ ಬಂದ್, ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆ, ಪ್ರತಿಭಟನೆ ನಡೆಸಿದ ವ್ಯಾಪಾರಿಗಳು. ಮರಗಳ ಕೆಳಗೆ ಕುಳಿತು ಅನಗತ್ಯ ಹರಟೆ, ಸಾಧನೆಗೆ ತೊಂದರೆ, ಬಡವರ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕ, ಶಾಸಕ SN ಸುಬ್ಬಾರೆಡ್ಡಿ ಕಿವಿ ಮಾತು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.
Yeah.